ಇನ್ನು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ, ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ನಾವು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಲೋಕಸಭೆ ಚುನಾವಣೆ ಅಂತ ಬಂದ್ರೆ ತಯಾರಿ ಇರಬಹುದು, ಪ್ರಚಾರ ಇರಬಹುದು, ಅದಕ್ಕಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡ್ಕೊಂಡಿದ್ದೇವೆ. ಸಿಎಂ ಮುಂದುವರಿಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತಹ ತೀರ್ಮಾನ. ಅದ್ರ ಬಗ್ಗೆ ನಾವು ಹೇಳೋದಕ್ಕಾಗಲ್ಲ, ನಾವು ನಿರ್ಧಾರ ಮಾಡುವಂಥದ್ದು ವಿಚಾರ ಅಲ್ಲ ಅದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತ ಹೇಳಿಕೆ ಏನಿದೆ, ನೀವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನರು ಹೆಚ್ಚಿನ ಸೀಟನ್ನ ನಮ್ಗೆ ಗೆಲ್ಸ್ಕೊಟ್ರೆ, ಕಾಂಗ್ರೆಸ್ನವ್ರು ಗೆದ್ರೆ, ಆ ಮೂಲಕ 5 ವರ್ಷ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಉಳ್ಕೋತಾರೆ ಅನ್ನೋ ರೀತಿ ಯಾಕೆ ಮಾತನಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಸಿಎಂ ಅವ್ರಿಗೆ ಏನಾದರೂ ಟಾಸ್ಕ್ ಕೊಟ್ಟವರ ಸರ್ ಇಷ್ಟು ಸ್ಥಾನ ಗೆಲ್ಲಬೇಕು ಅಂತಂದೇಳಿ? ಯಾಕೆಂದ್ರೆ ಯತೀಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಇಲ್ಲಾಂದ್ರೆ ಕಷ್ಟ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಸರ್. ಇಲ್ಲ, ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, KPCC ಅಧ್ಯಕ್ಷರಿದ್ದಾರೆ, ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನೋವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ. ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ, ಮತ ಹಾಕ್ತಾರೆ ಅನ್ನೋದು ಜನಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮಗೆ ವಿಶ್ವಾಸ ಇದೆ, ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ. ಜನಸಮುದಾಯಕ್ಕೆ ಈ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ನಮಗೆ ಹೆಚ್ಚು ಸ್ಥಾನಗಳನ್ನು ನಾವು ಗೆದಿಲೇಬೇಕು ಅಂಥೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ತೀರ್ಮಾನ ನಮ್ಮ ಹಂತದಲ್ಲಿ ಎಲ್ಲೂ ಆಗೋದಿಲ್ಲ, ಅದೆಲ್ಲ ಹೈಕಮಾಂಡನ ಹಂತದಲ್ಲೇ ಆಗುತ್ತೆ. ಆದರೆ ಲೋಕಸಭೆಗೆ ಮೊನ್ನೆ ತಾನೇ ತಾವೆಲ್ಲ ನೋಡಿದ್ರಿ, 28 ಜನ ಸಚಿವರನ್ನು ದೆಹಲಿಗೆ ಕರೆಸ್ಕೊಂಡು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ನಮಗೆ ಒಂದೊಂದು ಕ್ಷೇತ್ರ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. 28 ಜನ ಸಚಿವರುಗಳು ಕೂಡ ಗೆದ್ದಿಸ್ಕೊಂಡು ಬರಬೇಕು. ಅವ್ರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ, ಆದರೆ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರೋದಂತೂ ನಿಜ. ನಾವೆಲ್ಲರೂ ಕೆಲಸ ಮಾಡಬೇಕು, 28 ಕ್ಷೇತ್ರವನ್ನು ಕೂಡ ಗೆದ್ಸ್ಕೊಂಡು ಬರಬೇಕು ಅಂತಕ್ಕಂಥ